ಪೂರ್ವ ಕ್ಷೇತ್ರದ ನಾಗರಾಜ್ ಅವರೇ, ಪಶ್ಚಿಮ ಕ್ಷೇತ್ರದ ಅಮ್ಮೇಗೌಡ್ರೆ ಮತ್ತು ಎಲ್ಲ ಸ್ಟೇಜ್ ಮೇಲಿರುವಂಥ ಎಲ್ಲ ಮುಖಂಡರುಗಳೇ ಮತ್ತು ಎಲ್ಲ ಹಾಲು ಡೈರಿ ಇಂದ ಬಂದಂಥ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳೇ, ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಡೈರಿಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಕಡೆ ಅವರವರು ಸ್ವಂತವಾಗಿ ಬಿಲ್ಡಿಂಗ್ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇವರು ನಮ್ಮ ಇಬ್ಬರು ಪೂರ್ವ ಪಶ್ಚಿಮ ಇಬ್ಬರು ಡೈರೆಕ್ಟ್ರು ಸ್ವಲ್ಪ ಅದ್ರ ಬಗ್ಗೆ ತುಂಬ ಗಮನ ಹರಿಸ್ತಾ ಇದ್ದಾರೆ. ಒಳ್ಳೆ ಹಣನೂ ಆ ಕಡೆಯಿಂದ 3 ಲಕ್ಷ ಪ್ಲಸ್ 4 ಲಕ್ಷ 7 ಲಕ್ಷ ತರಿಸ್ಕೊಟ್ಟು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಪ್ರತಿ ಊರಲ್ಲೂ ಅವರು ಸ್ವಂತ ಬಿಲ್ಡಿಂಗ್ ಆಗೋದು ಆಗ್ತಾ ಇದೆ. ಮುಂಚೆ ನಮ್ಮ MLA ಸಮೃದ್ಧಿ ಮಂಜುನಾಥ್ ಅವರು ಹೇಳಿದ್ರು, ಎಲ್ಲ ಡೈರಿಗಳಿಗೂ 2.5 3 ಲಕ್ಷ ಹಣ ಕೊಡ್ತೀನಿ ಅಂತ. ಒಂದು 2-3 ಸತಿ ಹೇಳಿದ್ದಾರೆ. ಇದನ್ನ ದಯವಿಟ್ಟು ಎಲ್ಲ ಡೈರಿಗಳಿಗೂ ಆ ಬಿಲ್ಡಿಂಗ್ ಕಟ್ತಾ ಇರೋ ಡೈರಿಗಳಿಗಾಗ್ಬೋದು, ಕಟ್ಟೋ ಡೈರಿಗಳಿಗೆ ನೀವು ಅನುಕೂಲ ಮಾಡಿಕೊಟ್ರೆ ಈ ಡೈರಿಗಳನ್ನ ಅಡಿತಾ ಇರೋದ್ರಿಂದ ಹಳ್ಳಿಗಳಿರೋ ಎಲ್ಲ ಜನನು ಅಲ್ಲಿ ಸೇರ್ಕೊಳ್ತಾರೆ, ಅವ್ರಿಗೊಂದು ಅನುಕೂಲ ಆಗುತ್ತೆ. ನೀವು ಎಲ್ಲ ಡೈರಿ ಬಿಲ್ಡಿಂಗ್ಗಳ ಹೊಸದಾಗಿ ಆಗಿರೋದು ಈಗ ಆಗ್ತಾ ಇರೋ ಬಿಲ್ಡಿಂಗ್ಗಳಿಗೆ ಸ್ವಲ್ಪ ಸಹಾಯ ಮಾಡಿಕೊಡಿ, ನಿಮ್ಮ ಶಾಸಕರ ಇದರಿಂದ ಸಹಾಯ ಮಾಡಿಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಒಂದರಲ್ಲಿ ಕಾರ್ಯದರ್ಶಿಗಳೇನಾದರೂ ಇದರಲ್ಲಿ ಏನಾದರೂ ಎಡವಟ್ಟು ಮಾಡಿದ್ರೆ, ಯಾವುದೇ ಡೈರಿಯಲ್ಲಿ ಕಾರ್ಯದರ್ಶಿಗಳು ಎಡವಟ್ಟು ಮಾಡಿದ್ರೆ ಆ ಡೈರಿ ಕ್ಲೋಸ್ ಆಗೋ ಮಟ್ಟಕ್ಕೆ ಹೋಗುತ್ತೆ. ಕಾರ್ಯದರ್ಶಿಗಳು ಅಧ್ಯಕ್ಷರು ಇಬ್ರು ಚೆನ್ನಾಗಿದ್ರೆ ಮಾತ್ರ ಡೈರಿ ಉದ್ಧಾರ ಆಗುತ್ತೆ. ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಮ ಕಾರ್ಯದರ್ಶಿಗೆ ಅಧ್ಯಕ್ಷರಿಗೆ, ಯಾರೇ ಆಗಲಿ ಹಾಲ್ ದುಡ್ಡಲ್ಲಿ ಏನಾದ್ರು ಆಟ ಆಡಿ ಹಾಲ್ ದುಡ್ಡಲ್ಲಿ ಆಟ ಆಡಿರೋರು ಯಾರು ಉದ್ಧಾರ ಆಗಿಲ್ಲ. ಉದ್ಧಾರ ಆಗಿರೋ ಇದೇ ಇಲ್ಲ, ಉದಾಹರಣೆಗಳೇ ಇಲ್ಲ. ಆದಷ್ಟು ಹಾಲು ಏನಂದ್ರೆ ಬೆಳಗ್ಗೆ ಪಾಪ ಹೆಣ್ಮಕ್ಳು ಹೆಂಗಸರು ಬೆಳಗ್ಗೆ 5 ಗಂಟೆಯಿಂದ ಎದ್ದು ಇನ್ನ ಬೆಳಗ್ಗೆ ಆಗ್ಬೋದು ಸಾಯಂಕಾಲ ಆಗ್ಬೋದು ಅವ್ರು ಇರ್ಲೇಬೇಕು, ಹಾಲು ಹಿಂಡ್ಲೇಬೇಕು, ಹಾಲು ಹಾಕ್ಲೇಬೇಕು, ಹಸುವನ್ನ ಮೇಂಟೈನ್ ಮಾಡಬೇಕು. ಅಷ್ಟು ಕಷ್ಟಪಟ್ಟು ತೊಗೊಂಬಂದು ಹಾಲು ಹಾಕುವಂಥದ್ದು. ಆ ಹಣದಲ್ಲಿ ಏನಾದ್ರು ನೀವು ಯಾರಾದ್ರೂ ಆಟ ಆಡಕ್ಕೆ ಹೋದ್ರೋ, ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಸೆಕ್ರೆಟರಿಗಳಾಗ್ಬೋದು, ಅವರಂತೂ ಉದ್ಧಾರ ಆಗೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಅದಕ್ಕೆ ಆಸೆ ಇದು ಕೊಡಬೇಡಿ. ಇನ್ನು ನಿಮ್ಮ ಬಿಲ್ಡಿಂಗ್ ಇಂದ ನಿಮ್ಮ ಸೊಸೈಟಿಯಲ್ಲಿ ಬರೋ ಹಣನ ಇನ್ನೂ ಒಂದು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಯಾರು ಎಜುಕೇಶನ್ ಮಾಡ್ತಾ ಇದ್ರೆ ಅವ್ರಿಗೆ ನೀವೇ ಸದಸ್ಯರೆಲ್ಲ ಕುಂತ್ಕೊಂಡು ಒಂದಷ್ಟು ಒಳ್ಳೆ ತುಂಬಾ ಬುದ್ಧಿವಂತರಾಗಿರೋ ಮಕ್ಕಳಿಗೆ ಬೇಕಾದ್ರೆ ಹಣ ಸಹಾಯ ಮಾಡಿ. ಬಟ್ ಆ ಹಣದಲ್ಲಿ ಏನು ಆಟ ಆಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ 1-2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ಲ ಹೊಲಿಸ್ತಾ ಇದ್ದೀನಿ.